ಈಗ ಪರ್ಸೆಂಟೇಜ್ ವಾರ್ಗೆ ಬಂದ್ಬಿಡೋಣ. ರಾಜ್ಯದಲ್ಲಿ ಮತ್ತೆ ಪರ್ಸೆಂಟೇಜ್ನ ವಾರ್ ಜೋರಾಗ್ತಾ ಇದೆ. ಆಡಳಿತ ಮತ್ತು ವಿಪಕ್ಷದ ನಡುವೆ 60% ಕಮಿಷನ್ನ ವಾರ್ಗೆ ನಾಂದಿ ಹಾಡಲಾಗ್ತಾ ಇದೆ. ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ಆಗ್ತಾ ಇರುವಂತಹ ಮಾತಿನ ಜಟಾಪಟಿ ಹೇಗಿದೆ ಗೊತ್ತಾ? ಕಾಂಗ್ರೆಸ್ನ 40% ಅಸ್ತ್ರಕ್ಕೆ ವಿಪಕ್ಷಗಳಿಂದ 60% ಕಮಿಷನ್ನ ರಿವೆಂಜ್ ಅಸ್ತ್ರ ಪ್ರಯೋಗ ಆಗ್ತಾ ಇದೆ. ಎಚ್ಡಿಕೆ ಆರೋಪಕ್ಕೆ ಸಿಎಂ ಆದಿಯಾಗಿ ಕೈ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 60% ಏನ್ ದಾಖಲೆ ಅಂತ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಕಿಡಿಕಾರ್ತಾನೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ರಿಲೀಸ್ ಮಾಡಲಿ ದಾಖಲೆನ ಅಂತ ಸವಾಲ್ ಬೇರೆ ಹಾಕ್ತಾ ಇದ್ದಾರೆ. ಇದಕ್ಕೆ ಕೌಂಟರ್ ಅನ್ನ ಎಚ್ಡಿಕೆ ಕೂಡ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತ ಹಾಗೂ ಗುತ್ತಿಗೆದಾರನ ಆರೋಪವನ್ನೇ ಟ್ವೀಟ್ ಮಾಡಿದ್ದಾರೆ ಅವರು. ಆರೋಪ ಪ್ರತ್ಯಾರೋಪಗಳ ನಡುವೆ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಫೈಟ್ ಶುರುವಾಗಿದೆ. ಅವ್ರು ಕೇಳ್ತಿರೋದ್ರಲ್ಲೂ ಒಂದು ಲಾಜಿಕ್ ಇದೆ. ನೀವು ಲಾಸ್ಟ್ ಟೈಮ್ ಗುತ್ತಿಗೆದಾರರು ಬರೆದಿರುವಂತಹ ಪತ್ರವನ್ನೇ ದಾಖಲೆ ಅಂತ ನೀವು ಕನ್ಸಿಡರ್ ಮಾಡಿ ನೀವು ಹೋರಾಟ ಮಾಡಿದ್ರೆ, ಈಗಲೂ ಕೂಡ ದಯಾಮರಣವನ್ನ ಕೋರಿ ರಾಜ್ಯಪಾಲ ಮತ್ತು ಮುಖ್ಯಮಂತ್ರಿಗೆ ಪತ್ರವನ್ನ ಬರೆದಿದ್ರಲ್ಲ ಆ ಗುತ್ತಿಗೆದಾರ, ಸೊ ಅದನ್ನ ನಾನು ಕೂಡ ದಾಖಲೆ ಅಂತ ಕನ್ಸಿಡರ್ ಮಾಡ್ತೀನಿ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನೇ ಅಂತಕ್ಕಂಥದ್ದು ಕುಮಾರಸ್ವಾಮಿ ಅವರ ಎಕ್ಸಾಕ್ಟ್ಲಿ ಇದನ್ನು ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ ತಾವು ಅನ್ನೋದು ಅವ್ರು ಮಾತಾಗ್ತಾ ಇದೆ. ಸೊ ಏನಾಗುತ್ತೆ, ಎಲ್ಲಿ ತನಕ ಹೋಗುತ್ತೆ, ಮತ್ತೆ ಲಾಜಿಕಲ್ ಎಂಡ್ ಅನ್ನೋದು ಇಂಥ ಫೈಟ್ಗಳಿಗೆ ಇದೆಯಾ ಅನ್ನೋದು ಪ್ರಶ್ನೆ. ಒಂದರಲ್ಲೂ ಫಿಕ್ಸ್ ಆಗೋಗಿದೆಯಲ್ಲ, 60% ದಾಟಿದೆ. ಅವರೇ ಎಷ್ಟೋ ಪರವಾಗಿರ್ಲಿಲ್ಲ ಅಂತೇಳಿ ಹಿಂದಿನ ಸರ್ಕಾರದ ಬಗ್ಗೆ ಕಾಂಗ್ರೆಸ್ನ ಗುತ್ತಿಗೆದಾರರೇ ಸರ್ಟಿಫಿಕೇಟ್ ಕೊಡ್ತಾವ್ರೆ. ಹೋಗ್ಲಿ, ಅದು ಕಾಂಟ್ರಾಕ್ಟ್ ತಗೋಬೇಕಾದ್ರೆ PWDನಲ್ಲೋ ಇರಿಗೇಷನಲ್ಲೋ ಮಾಡ್ಕೊತಿದ್ದು ಇವ್ರುಗಳು ಲೂಟಿ ಹೊಡಿಯೋದೊಂದು ಭಾಗ ಹೊಡಿತಿರೋದು. ಈಗ ಮನೆ ಹಂಚಿಕೆ ಮಾಡಬೇಕಾದ್ರೂ ದುಡ್ಡು ಕೊಡಬೇಕಂತೆ. ಹಿಂದೆ ಯಾವನೋ PDO ಗಿಡಿಒ ತಗೊಳ್ಳೋನು 1,20,000 ರೂಪಾಯಿಗೆ ಕಮಿಷನ್ ಅಲ್ಲಿ ಆ ಹಳ್ಳಿಲಿ ಆ PDO ಇವರನ್ನು ತಗೊಳ್ಳೋನು. ಈಗ ವಿಧಾನಸೌಧದಲ್ಲೇ ಶುರು ಆಗೋಯ್ತು. ಈಗ ಮಂತ್ರಿಗಳಿಗೆ ಕೊಟ್ಟು ಮನೆ ರಿಲೀಸ್ ಮಾಡಿಸ್ಕೋಬೇಕು. ಇನ್ನು ಹಲವಾರು ಇಲಾಖೆಯಲ್ಲಿ ದುಡ್ಡು ತರಬೇಕಾದ್ರೆ ಮೊದಲು ಪರ್ಸೆಂಟೇಜು ಮಂತ್ರಿ ಕೊಟ್ಟು ಆಮೇಲೆ ದುಡ್ಡು ರಿಲೀಸ್ ಆಗಬೇಕು. ನಾನು ಹೇಳ್ತಾ ಇದ್ದಿಲ್ಲ, 100% ಆರೋಪನೆ ಇದೆ ಇವ್ರ ಮೇಲೆ. ಎಲ್ಲವನ್ನು ಈ ರೀತಿ ವ್ಯವಸ್ಥಿತವಾಗಿ ನಡೀತಿರ್ಬೇಕಾದ್ರೆ ಎಲ್ಲಿ ಯಾವ ಇಲಾಖೆನಲ್ಲಿ ಎಲ್ಲಿಲ್ಲ ಅಂತ ಕೇಳಬೇಕು. ನಮಗಾರ ಸಾಕ್ಷಿ ಕೊಡ್ಲಿಕ್ಕಾಗಿಲ್ಲ ಅವತ್ತವ್ರು. ಸುಮ್ಮನೆ ಪೇ CM 40% ಪೇ CM. ಆ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಮಾಡಿದವ್ರು ಏನಾದ್ರು ಪ್ರೂವ್ ಮಾಡಿದ್ರ? ಕೆಲವು ಕಡೆ ಸಾಕ್ಷಿ ಸಮೇತ ಇವತ್ತು ಸರ್ಕಾರದ ಮೇಲೆ ಆಪಾದನೆ ಮಾಡುವಂತದ್ದಾಗಿದೆ. ಕುಮಾರಸ್ವಾಮಿ 60% ನಿಮ್ಗೇನಾದ್ರು ತೋರಿಸಿದ್ರ 60% ತಗೊಂಡಿರೋದು? ನಾನು ಕೊಟ್ಟಿಲ್ಲ, ಕಾಂಟ್ರಾಕ್ಟರ್ ಹೇಳಿದ್ರು. ನಾನು ಆಮೇಲೆ ಹೇಳಿದ್ದು ನೋಡಿ, ಇವರೇ ಇದಕ್ಕೂ ಒಂದು ಪೆನ್ ಡ್ರೈವ್ ಇರ್ಬೇಕು ಅವ್ರ ಹತ್ರ, ತೆಗ್ಸಿ ಯಾರು ಬೇಡ ಅಂದಿದ್ದಾರೆ. ಪದೇ ಪದೇ ಇಂಥ ಆರೋಪಗಳನ್ನ ಮಾಡೋದು ಹೇಳೋದು ಸರಿಯಾ? ಈಸ್ ಇನ್ ಅ ವೆರಿ ರೆಸ್ಪಾನ್ಸಿಬಲ್ ಪೊಸಿಷನ್. ಲಾಜಿಕ್ ಆಗಿ ದಾಖಲೆ ಸಮೇತ ನಮಗೆ ಕೊಟ್ರೆ ನಾವು ಉತ್ತರ ಕೊಡ್ಬೋದು. ಕುಮಾರಸ್ವಾಮಿ ಅವರು ಸಾಕ್ಷಿ ಕೊಡ್ಲಿ, ಎನ್ಕ್ವೈರಿ ಮಾಡ್ತೀವಿ. ಸುಮ್ಮನೆ ಈಗ ಹಿಟ್ ಅಂಡ್ ರನ್ ಮಾಡೋದು ಸ್ವಭಾವ ಇದೆ. ಸಂಕ್ರಾಂತಿ ನಂತರ ಅವ್ರ ಪಕ್ಷದಲ್ಲಿ 1 ವರ್ಷ ಶಾಸಕರು ಉಳಿಯಂಗಿಲ್ಲ ಯಾರು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್. ಕುಮಾರಸ್ವಾಮಿ ಅವರು ಗಾಳಿಯಲ್ಲಿ ಗುಂಡು ಹೊಡಿತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಕೆಲವೊಂದಷ್ಟು ಗಂಭೀರ ಆರೋಪವನ್ನಂತೂ ಮಾಡ್ತಿದ್ದಾರೆ. ಬಟ್ ಆರೋಪಕ್ಕೆ ಹೋರಾಟದ ಸ್ವರೂಪವನ್ನು ಕೊಡುವಲ್ಲಿ ವಿಪಕ್ಷಗಳು ಫೇಲ್ಯೂರ್ ಆಗ್ತಾ ಇದೆ. ಈಗ ನಾವು ಮದ್ಯ ಮಾರಾಟಗಾರರ ಸಂಘ ಮಾಡಿದಂತಹ ಆರೋಪವನ್ನು ನೋಡಿದ್ವಿ, ಅದನ್ನ ಎಲ್ಲಿ ತನಕ ತಗೊಂಡು ಹೋದ್ರು? ಅಮಾವಾಸ್ಯೆ ಪೂರ್ಣಿಮೆಗೊಂದು ಹೋರಾಟವನ್ನು ಮಾಡಿ ಮುಗಿಸ್ತಾ ಇದ್ದಾರೆ. ಈಗಲೂ 60%ನ ಈ ಬಾಂಬ್ ಏನಿದೆ ಅದನ್ನು ಡೆವಲಪ್ ಮಾಡೋದಕ್ಕೂ ಹೆಣಗಾಡ್ತಾ ಇದಾರಲ್ಲ ವಿಪಕ್ಷಗಳು. ಕೇವಲ ಮಾತಿನ ಮಲ್ಲಯುದ್ಧಕ್ಕೆ ಮಾತ್ರ ಇದು ಸೀಮಿತ ಆಗುತ್ತಾ, ಅಥವಾ ಜನರಲ್ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಹೋರಾಟ ಏನಾದರೂ ಮಾಡುವಂತಹ ಪ್ಲಾನ್ ಸ್ಕೀಮು ಇಟ್ಕೊಂಡಿದ್ದಾರಾ ವಿಪಕ್ಷಗಳು? ಮಮತಾ, ಯಾವ ರೀತಿಯಾಗಿ ವಿಪಕ್ಷಗಳು ಇದನ್ನ ತೆಗೆದುಕೊಂಡು ಹೋಗ್ತವೆ ಅನ್ನುವಂಥದ್ದು ಗೊತ್ತಿಲ್ಲ. ಆದ್ರೆ ಇದೇ ಕಾಂಗ್ರೆಸ್ ಅವರು ವಿಪಕ್ಷ ಇದ್ದಂತ ಸಂದರ್ಭದಲ್ಲಿ ಅಂದಿನ ಬಿಜೆಪಿ ಸರ್ಕಾರದ ವಿರುದ್ಧ 40% ಆರೋಪವನ್ನ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದ್ರು. ಪೋಸ್ಟರ್ ಅಭಿಯಾನಗಳನ್ನ ಮಾಡಿದ್ರು, ಪ್ರತಿ ಡಿಸ್ಟಿಕ್ಗಳಲ್ಲಿ ಪ್ರತಿಭಟನೆಗಳನ್ನ ಮಾಡಿದ್ರು, ನಾಯಕರ ಮನೆಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು. ಒಂದು ಟ್ರೆಂಡ್ ಅನ್ನ ಸೃಷ್ಟಿ ಮಾಡುವಂತ ಪ್ರಯತ್ನವನ್ನ ಅಂದಿನ ಕಾಂಗ್ರೆಸ್ ವಿಪಕ್ಷದಲ್ಲಿದ್ದಾಗ ಮಾಡ್ತು. ಆದ್ರೆ ಈಗ ವಿಪಕ್ಷದಲ್ಲಿರುವಂತಹ ಪ್ರಮುಖವಾಗಿ ಬಿಜೆಪಿ ಅನೇಕ ಆರೋಪಗಳು ಸರ್ಕಾರದ ಮೇಲೆ ಬಂದ್ರು ಕೂಡ ಅದನ್ನ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಿಲ್ಲ. ಉದಾಹರಣೆಗೆ ನೀವು ಹೇಳ್ತಿದ್ರಿ, ಅಬಕಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸಂಘದವರೇ ಆರೋಪ ಮಾಡಿದ್ರು, ಸಚಿವರ ಮೇಲೆ ಆರೋಪ ಮಾಡಿದ್ರು, 700 ಕೋಟಿಗಳ ಹಗರಣ ಅನ್ನುವಂತಹದ್ದು ಆರೋಪ ಮಾಡಿದ್ರು. ಸ್ವತಃ ಪ್ರಧಾನಿ ಮೋದಿ ಅವರು ಕೂಡ ಚುನಾವಣಾ ಪ್ರಚಾರದಲ್ಲಿ ಇದನ್ನ ಪ್ರಸ್ತಾಪ ಮಾಡಿದ್ರು. ಆದ್ರೆ ಬಿಜೆಪಿ ಆಗ್ಲಿ JDS ಆಗ್ಲಿ ಇದನ್ನ ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ಒಂದು ಕಾಟಾಚಾರಕ್ಕೆ ವಿರೋಧ ಮಾಡುವಂತ ರೀತಿಯಲ್ಲಿ ಮಾಡ್ತು. ಈಗ ಕುಮಾರಸ್ವಾಮಿ ಅವರು ಸರ್ಕಾರದ ಮೇಲೆ ನೇರ ಆರೋಪವನ್ನ 60% ಆರೋಪವನ್ನ ಮಾಡ್ತಿದ್ದಾರೆ. ಇದಕ್ಕೆ ಸಹಜವಾಗಿ CM ಅವರು ಸರ್ಕಾರದ ಮಂತ್ರಿಗಳು ವಿರೋಧವನ್ನ ಮಾಡ್ತಿದ್ದಾರೆ. ಯಾವುದೇ ದಾಖಲಾತಿಯನ್ನು ಕೊಡದೆ ಹೆಂಗೆ ನೀವು ಆರೋಪ ಮಾಡ್ತೀರಾ ಅಂತ. ಇದೇ ಕಾಂಗ್ರೆಸ್ ಬಿಜೆಪಿ ಮೇಲೆ ಕೂಡ ಯಾವುದೇ ದಾಖಲಾತಿಗಳನ್ನ ಕೊಡದೆ ಆರೋಪವನ್ನ ಮಾಡಿತ್ತು. ಆದ್ರೆ ಅದನ್ನ ರಾಜಕೀಯವಾಗಿ ಅದನ್ನ ಬಳಸ್ಕೊಂಡು ಸಕ್ಸಸ್ ಆಯ್ತು. ಆದ್ರೆ ಬಿಜೆಪಿ ಅಥವಾ JDS ಕುಮಾರಸ್ವಾಮಿ ಅವರ ಆರೋಪಗಳೇನಿದೆ ಅದನ್ನ ಕೇವಲ ಕೇಳಿ ಬಿಡುವಂತ ಪರಿಸ್ಥಿತಿಗೆ ಬಂದಂತೆ ಕಾಣ್ತಿದೆ. ಅದನ್ನ ತೆಗೆದುಕೊಂಡು
ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂತ ಯಾವ ಪ್ರಯತ್ನವನ್ನು ಮಾಡ್ತಿಲ್ಲ. ಹೀಗಾಗಿ ಎಲ್ಲ ಒಂದ್ ಕಡೆ ವಿಪಕ್ಷಗಳು ಇಂತಹ ವಿಷಯಗಳು ಬಂದಂತ ಸಂದರ್ಭದಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮುಂದಿನ ದಿನಗಳಲ್ಲಿ ಇದನ್ನು ಯಾವ ರೀತಿಯಾಗಿ ವಿಪಕ್ಷಗಳು ತೆಗೆದುಕೊಂಡು ಹೋಗ್ತೇವೆ ಅನ್ನುವಂಥದ್ದನ್ನ ನೋಡ್ಬೇಕಾಗುತ್ತೆ. ಮಮತಾ. ರೈಟ್, ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.